ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರೋಂಥ ಏರಿಯಾ ಮಂಜುನಾಥ್ ನಗರ. ಇದು ಮೋದಿ ಆಸ್ಪತ್ರೆ ಸಿಗ್ನಲಿಂದ ಶಿವನಗರದ ಕಡೆ ಹೋಗೋ ದಾರಿಯಲ್ಲಿದೆ. ಇಲ್ಲಿರೋಂಥ ನಾವು ಒಂದು ಫೇಮಸ್ ಹೋಟ್ಲಿಗೆ ಬಂದಿದ್ದೀವಿ. ಅದೇ ಶ್ರೀ ವಿನಾಯಕ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್. ಈ ಹೋಟೆಲ್ನ ವಿಶೇಷತೆ ಏನು ಅಂತಂದರೆ ವೆಜ್ ಆ್ಯಂಡ್ ನಾನ್ ವೆಜ್. ಇಲ್ಲಿ ನಾನ್ ವೆಜ್ಜಲ್ಲಿ ಸಿಗುವಂಥ ಮ್ಯಾಕ್ಸಿಮಮ್ ಐಟಮು ಮತ್ತು ವೆಜ್ಜಲ್ಲಿ ಕೂಡ ಇದೆ. ಆದರೆ ನಾನ್ ವೆಜ್ಜಲ್ಲಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಚಿಲ್ಲಿ ಚಿಕನು, ಚಿಕನ್ ಗ್ರೇವಿ, ಲಿವರ್ ಫ್ರೈ ಮತ್ತು ಕಬಾಬು ಮತ್ತು ಎಗ್ಗಲ್ಲಿ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಕೂಡ ಇದೆ. ಇವತ್ತು ಈ ಹೋಟೆಲ್ಗೆ ಬಂದಿರೋ ಕಾರಣ ಏನು ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ ನೋಡೋಣ. ಇಲ್ಲಿ ತಮಿಳ್ನಾಡು ಸ್ಟೈಲಿನ ಕುತ್ತು ಪರೋಟ ಮಾಡ್ತಾರೆ. ಈ ಸರೌಂಡಿಂಗಲ್ಲಿ ಎಲ್ಲಿ ಕೂಡ ತಮಿಳ್ನಾಡು ಸ್ಟೈಲಿನ ಕುತ್ತು ಪರೋಟ ಮಾಡಲ್ಲ. ಆದರೆ ಈ ಅಂಗಡಿಯಲ್ಲಿ ತುಂಬ ಫೇಮಸ್ಸು. ಆದ್ದರಿಂದ ಕುತ್ತು ಪರೋಟನ ತಿನ್ನೋಣ ಅಂತ ಬಂದೆ. ಅದು ಹೇಗಿದೆ ಅಂತ ನಿಮಗೆ ಹೇಳ್ತೀನಿ, ಬನ್ನಿ ನೋಡೋಣ. ಫಸ್ಟು ಮೊಟ್ಟೆ ಎಲ್ಲ ಒಡೆದಾಕಿ ಇವಾಗ ಅದನ್ನು ಸ್ವಲ್ಪ ಹಂಗೆ ಡೀಪ್ ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ಅದ್ರ ಮೇಲೆ ಪರೋಟಾನ ಹಾಕಿದ್ರು. ಪರೋಟಾನ ಹಾಕಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಇಲ್ಲಿ ಮಾಡಿದ್ರು. ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಕುತ್ತು ಪರೋಟ ಹೇಗಿರುತ್ತೆ ಅಂತ ಅಂದರೆ ಒಂದು 2 ಸೌಟ್ ಹಿಡ್ಕೊಂಡು ಅದರಲ್ಲಿ ತುಂಬ ಸ್ಮ್ಯಾಶ್ ಮಾಡ್ತಾರೆ. ಆದರೆ ಇಲ್ಲಿ ಇವರು ಒಂದೇ ಲೋಟದಲ್ಲಿ ಫುಲ್ಲು ಎಲ್ಲ ಕುತ್ತು ಪರೋಟನ ಮಾಡಾಕಿದ್ರು. ನೀವು ನೋಡ್ತಾ ಇರ್ಬೋದು ಸೌಂಡು. ಆ ಕುತ್ತು ಪರೋಟನ ತುಂಬ ಫುಲ್ಲು ಚಿಕ್ಕದಾಗಿ ಪುಡಿ ಮಾಡಿ ಹಾಕ್ತಾರೆ. ಅದರಲ್ಲಿ ಬರೋ ಅಂಥ ಟೇಸ್ಟೇ ಬೇರೆ. ಫುಲ್ಲು ನಿಮಗೆ ಪರೋಟ ತಿನ್ನೋ ಫೀಲೇ ಆಗೋಲ್ಲ. ಫುಲ್ಲು ನಾನ್ ವೆಜ್ಜನ್ನು ತಿಂತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡಿ ಫುಲ್ಲು ಚಿಕ್ಕದಾಗಿ ಮಾಡಿ ಅದನ್ನು ಹೊಡೆದು ನೋಡಿ ಈ ರೀತಿ ಮಾಡ್ತಾರೆ. ನಿಮಗೆ ನೋಡೋಕ್ಕೆ ಎಗ್ ಬುರ್ಜಿ ಥರ ಕಾಣಿಸ್ಬೋದು. ಆದರೆ ಅದು ಎಗ್ ಬುರ್ಜಿ ಅಲ್ಲ, ಕುತ್ತು ಪರೋಟ ಅಂತ. ತಮಿಳ್ನಾಡಲ್ಲಿ ಇದು ತುಂಬಾ ಫೇಮಸ್ಸು. ತಮಿಳ್ನಾಡಲ್ಲಿ ಮಧುರೆಯಲ್ಲಿ ಹೇಗೆ ಪರೋಟ ಫೇಮಸ್ಸೋ ಅದೇ ಥರ ಈ ಕುತ್ತು ಪರೋಟ ಕೂಡ ಫೇಮಸ್ಸು. ಇವಾಗ ಅದ್ರ ಮೇಲೆ ಚಿಕನ್ ಗ್ರೇವಿ ಹಾಕಿದ್ರು. ಆ ಚಿಕನ್ ಗ್ರೇವಿನ ಹಾಕಿ ಬಿಸಿ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರು. ನಾನು ಯಾವಾಗ ಸರ್ವ್ ಮಾಡ್ತಾರೆ ಅಂತ ಕಾಯ್ತಾಯಿದ್ದೆ. ಅದ್ರ ಮೇಲೆ ಚಿಕನ್ ಗ್ರೇವಿ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಅದ್ರ ಟೇಸ್ಟೇ ಬೇರೆ ಲೆವೆಲಲ್ಲಿರುತ್ತೆ. ಅದು ಕುತ್ತು ಪರೋಟನ ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಯಾವಾಗ ಸರ್ವ್ ಮಾಡ್ತಾರೆ ಅಂತ ಕಾಯ್ತಾಯಿದ್ದೆ. ಕೊನೆಗೂ ಅದ್ರ ಮೇಲೆ ಕೊತ್ತಂಬರಿನ ಉದುರಿಸಿ ನನಗೆ ಸರ್ವ್ ಮಾಡಿದ್ರು. ನಾನಂತೂ ತುಂಬ ಎಕ್ಸೈಟ್ ಆಗಿದೆ ತಿನ್ನೋದಕ್ಕೆ. ಈ ಅಂಗಡಿಯಲ್ಲಿ ಕುತ್ತು ಪರೋಟ ಫೇಮಸ್ಸು. ನಾನು ಇನ್ನೊಂದು ಸ್ವಲ್ಪ ಸೈಡಲ್ಲಿ ಚಿಕನ್ ಸೇರ್ವನ ಹಾಕ್ಕೊಂಡೆ. ಯಾಕಂದರೆ ಚಿಕನ್ ಸೇರ್ವ ಜೊತೆ ತಿಂತಾಯಿದ್ರೆ ನಿಮಗೆ ಫುಲ್ಲು ಕುತ್ತು ಪರೋಟ ತಿನ್ನೋ ಫೀಲೇ ಬರೋಲ್ಲ. ಚಿಕನ್ ಫ್ರೈ ತಿಂತಾಯಿದ್ದೀವಿ ಅನ್ನೋ ಥರ ಇರುತ್ತೆ. ನಾನಂತೂ ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ಬೇರೆ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ನೀವೇನಾದರೂ ಈ ಕಡೆ ಬಂದರೆ ಈ ಕುತ್ತು ಪರೋಟನ ಟೇಸ್ಟ್ ಮಾಡಿ. ಕುತ್ತು ಪರೋಟ ಬೆಂಗಳೂರಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಮಾಡ್ತಾರೆ. ಅದ್ರ ಟೇಸ್ಟ್ ಮಾತ್ರ ತಿಂದವರಿಗೆ ಗೊತ್ತು ಅಂತ ಹೇಳ್ತಾ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್.